ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ವಿಜ್ಞಾನದಲ್ಲಿ ವಿದ್ಯುತ್ ಪ್ರವಾಹಗಳು ಮತ್ತು ಅದರ ಪರಿಣಾಮಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ LBA ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡ್ಡಿಂಗ್ ನೋಡಿ, ಬಿಟ್ಟ ಸ್ಥಳ ತುಂಬಿ. ಮೊದಲನೇ ಬಿಟ್ಟ ಸ್ಥಳ, ವಿದ್ಯುತ್ ಕಾಂತವನ್ನು ತಯಾರಿಸಲು ಡ್ಯಾಶ್ ಮತ್ತು ಬ್ಯಾಟರಿಯನ್ನು ಬಳಸುತ್ತಾರೆ. ಉತ್ತರ, ಲೋಹದ ತಂತು. ವಿದ್ಯುತ್ ಕಾಂತವನ್ನು ತಯಾರಿಸಲು ಲೋಹದ ತಂತು ಮತ್ತು ಬ್ಯಾಟರಿಯನ್ನು ಬಳಸುತ್ತಾರೆ. ಎರಡನೇ ಬಿಟ್ಟ ಸ್ಥಳ, ವಿದ್ಯುತ್ ಹರಿದಾಗ ಉಂಟಾಗುವ ತಾಪವನ್ನು ಡ್ಯಾಶ್ ಪರಿಣಾಮ ಎನ್ನುತ್ತಾರೆ. ಉತ್ತರ, ಉಷ್ಣ ಪರಿಣಾಮ. ವಿದ್ಯುತ್ ಹರಿದಾಗ ಉಂಟಾಗುವ ತಾಪವನ್ನು ಉಷ್ಣ ಪರಿಣಾಮ ಎನ್ನುತ್ತಾರೆ. ಮೂರನೇ ಬಿಟ್ಟ ಸ್ಥಳ, ವಿದ್ಯುತ್ ಪಂಪು ಅಥವಾ ಮೋಟಾರ್ ಚುರುಕಾಗಿ ಕೆಲಸ ಮಾಡುವುದಕ್ಕೆ ಡ್ಯಾಶ್ ಪರಿಣಾಮ ಕಾರಣವಾಗಿದೆ. ಉತ್ತರ, ಕಾಂತೀಯ ಪರಿಣಾಮ. ವಿದ್ಯುತ್ ಪಂಪು ಅಥವಾ ಮೋಟಾರ್ ಚುರುಕಾಗಿ ಕೆಲಸ ಮಾಡುವುದಕ್ಕೆ ಕಾಂತೀಯ ಪರಿಣಾಮ ಕಾರಣವಾಗಿದೆ. ನಾಲ್ಕನೇ ಬಿಟ್ಟ ಸ್ಥಳ, ಹೆಚ್ಚು ಪ್ರವಾಹ ಹರಿದರೆ ಫ್ಯೂಸ್ ತಂತು ಡ್ಯಾಶ್ ಆಗುತ್ತದೆ. ಉತ್ತರ, ಕರಗುತ್ತದೆ. ಹೆಚ್ಚು ಪ್ರವಾಹ ಹರಿದರೆ ಫ್ಯೂಸ್ ತಂತು ಕರಗುತ್ತದೆ. ಐದನೇ ಬಿಟ್ಟ ಸ್ಥಳ, ನೈಕ್ರೋಮ್ ಒಂದು ಉತ್ತಮ ಡ್ಯಾಶ್ ಆಗಿದೆ. ಉತ್ತರ, ಉಷ್ಣವಾಹಕ. ನೈಕ್ರೋಮ್ ಒಂದು ಉತ್ತಮ ಉಷ್ಣವಾಹಕ ಆಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಪ್ರಶ್ನೆ 6ರಲ್ಲಿ ಫ್ಯೂಸ್ ಅಂತ ಕೊಟ್ಟಿದ್ದಾರೆ. ಫ್ಯೂಸ್ಗೆ ಸರಿಯಾದ ಉತ್ತರ ಆಯ್ಕೆ ಬಿ, ತಂತು ಕರಗುವುದು. ನೆಕ್ಸ್ಟ್ 7ನೇದಾಗಿ, ಸ್ಥಾಯಿ ವಿದ್ಯುತ್ ಅಯಾನು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಬಾಚಣಿಕೆ ಕಾಗದ ಆಕರ್ಷಣ. 8ನೇ ಪ್ರಶ್ನೆಯಲ್ಲಿ ಉಷ್ಣ ಪರಿಣಾಮ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಹೀಟರ್ ಕಾರ್ಯನಿರ್ವಹಣೆ. 9ನೇದಾಗಿ, ಕಾಂತೀಯ ಪರಿಣಾಮ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಕಬ್ಬಿಣವನ್ನು ಆಕರ್ಷಿಸುತ್ತದೆ. 10ನೇದಾಗಿ, ಫ್ಯೂಸ್ 2 ಸಲ ಕೊಟ್ಟಿದ್ದಾರೆ ಮಕ್ಕಳ. 10ನೇದಲ್ಲಿರುವಂತಹ ಫ್ಯೂಸ್ಗೆ ಸರಿಯಾದ ಉತ್ತರ ಆಯ್ಕೆ ಇ, ಅಪಾಯದಿಂದ ರಕ್ಷಣೆ. ಓಕೆನಾ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 11, ವಿದ್ಯುತ್ ಕಾಂತದ ಒಂದು ಉಪಯೋಗವನ್ನು ಬರೆಯಿರಿ. ಉತ್ತರ, ವಿದ್ಯುತ್ ಬೆಲ್ನಲ್ಲಿ ಉಪಯೋಗ. ವಿದ್ಯುತ್ ಕಾಂತದ ಒಂದು ಉಪಯೋಗ ಅಂತ ಹೇಳಿದ್ರೆ ವಿದ್ಯುತ್ ಬೆಲ್ನಲ್ಲಿ ವಿದ್ಯುತ್ ಕಾಂತವನ್ನು ಉಪಯೋಗ ಮಾಡ್ತಾರೆ. ಪ್ರಶ್ನೆ 12, ವಿದ್ಯುತ್ನ ಉಷ್ಣ ಪರಿಣಾಮವನ್ನು ಬಳಸುವ ಉಪಕರಣ ಯಾವುದು? ಉತ್ತರ, ಎಲೆಕ್ಟ್ರಿಕ್ ಹೀಟರ್. ವಿದ್ಯುತ್ನ ಉಷ್ಣ ಪರಿಣಾಮವನ್ನು ಬಳಸುವ ಉಪಕರಣ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಹೀಟರ್. ಪ್ರಶ್ನೆ 13, ಫ್ಯೂಸನ್ನು ಎಲ್ಲಿ ಮತ್ತು ಹೇಗೆ ಬಳಸಲಾಗುತ್ತದೆ? ಉತ್ತರ, ಅಪಾಯದಿಂದ ರಕ್ಷಿಸಲು ಫ್ಯೂಸ್ ಬಳಸುವರು. ಮನೆ ವಿದ್ಯುತ್ ಮಂಡಲದಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 14, ಉಷ್ಣ ಪರಿಣಾಮದ ಆಧಾರದಲ್ಲಿ ಬಳಸುವ 2 ಉಪಕರಣಗಳನ್ನು ಪಟ್ಟಿ ಮಾಡಿ. ಉತ್ತರ, ಎಲೆಕ್ಟ್ರಿಕ್ ಹೀಟರ್ ಹಾಗೂ ವಿದ್ಯುತ್ ಸ್ಟವ್. ಇವೆರಡು ಉಷ್ಣ ಪ್ರವಾಹದ ಆಧಾರದಲ್ಲಿ ಬಳಸುವಂತಹ ಉಪಕರಣಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 15, ISI ಚಿಹ್ನೆಯುಳ್ಳ ಉತ್ಪನ್ನಗಳನ್ನು ಬಳಸುವುದು ಸೂಕ್ತ, ಏಕೆ? ಉತ್ತರ, ISI ಚಿಹ್ನೆಯು ಗುಣಮಟ್ಟದ ಖಾತರಿಯನ್ನು ಸುರಕ್ಷಿತ ಬಳಕೆಯನ್ನು ನೀಡುತ್ತದೆ. ಆದ್ದರಿಂದ ನಾವು ISI ಚಿಹ್ನೆಯುಳ್ಳ ಉತ್ಪನ್ನಗಳನ್ನು ಬಳಸುವುದು ಸೂಕ್ತ. ನೆಕ್ಸ್ಟ್ ಪ್ರಶ್ನೆ 16, ಥಾಮಸ್ ಆಲ್ವಾ ಎಡಿಸನ್ ರವರ 4 ಆವಿಷ್ಕಾರಗಳನ್ನು ಪಟ್ಟಿ ಮಾಡಿ. ಉತ್ತರ, ಥಾಮಸ್ ಆಲ್ವಾ ಎಡಿಸನ್ ರವರ ಆವಿಷ್ಕಾರಗಳು ಅಂತ ಹೇಳಿದ್ರೆ ವಿದ್ಯುತ್ ಬಲ್ಬ್, ಫೋನೋಗ್ರಾಫ್, ಚಲನಚಿತ್ರ ಕ್ಯಾಮರಾ ಹಾಗೂ ಎಲೆಕ್ಟ್ರಿಕ್ ಜನರೇಟರ್. ನೆಕ್ಸ್ಟ್ ನೋಡಿ, ಪ್ರಶ್ನೆ 17ರಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು
ವಿದ್ಯುತ್ ತಂತಿಗಳಲ್ಲಿ ಬಳಸುವುದು ಏಕೆ? ಉತ್ತರ: ಪ್ಲಾಸ್ಟಿಕ್ ಅವಾಹಕವಾಗಿರುವುದರಿಂದ ವಿದ್ಯುತ್ ಶಾಕ್ ತಪ್ಪಿಸಲು ವಿದ್ಯುತ್ ತಂತಿಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 18. ವಿದ್ಯುತ್ ಕಾಂತವನ್ನು ತಯಾರಿಸುವ ವಿಧಾನವನ್ನು ವಿವರಿಸಿ. ಉತ್ತರ: ಲೋಹದ ತಂತಿಯನ್ನು ಕಬ್ಬಿಣದ ಮೊಳೆಗೆ ಸುತ್ತು ಹಾಕಿ ಶುಷ್ಕ ಕೋಶವನ್ನು ಜೋಡಿಸಿದಾಗ ವಿದ್ಯುತ್ ಹರಿದು ಕಾಂತೀಯ ಕ್ಷೇತ್ರ ಉಂಟಾಗುತ್ತದೆ. ಪ್ರಶ್ನೆ 19. ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ತ್ರಿವಿಧ ಪರಿಣಾಮಗಳನ್ನು ವಿವರಿಸಿ. ಉತ್ತರ: ವಿದ್ಯುತ್ನ ತ್ರಿವಿಧ ಪರಿಣಾಮಗಳೆಂದರೆ ಉಷ್ಣ ಪರಿಣಾಮ, ಕಾಂತೀಯ ಪರಿಣಾಮ ಮತ್ತು ರಾಸಾಯನಿಕ ಪರಿಣಾಮ. ಉಷ್ಣ ಪರಿಣಾಮದಿಂದ ಹೀಟರ್ ಕಾರ್ಯನಿರ್ವಹಣೆ, ಕಾಂತೀಯ ಪರಿಣಾಮದಿಂದ ವಿದ್ಯುತ್ ಬೆಲ್ ಹಾಗೂ ರಾಸಾಯನಿಕ ಪರಿಣಾಮದಿಂದ ವಿದ್ಯುತ್ ಕೋಶ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ 20ರಲ್ಲಿ ನೋಡಿ, ವಿದ್ಯುತ್ ಮಂಡಲದ ಸಲಕರಣೆಗಳ ಹೆಸರು ಮತ್ತು ಚಿಹ್ನೆಗಳನ್ನು ಬರೆಯಿರಿ. ಮಕ್ಕಳಲ್ಲಿ ಟೇಬಲ್ನಲ್ಲಿ ಕೊಟ್ಟಿರೋ ಹಾಗೆ ಕ್ರಮ ಸಂಖ್ಯೆ, ವಿದ್ಯುತ್ ಸಲಕರಣೆ ಹಾಗೂ ಅದರ ಸಂಕೇತಗಳನ್ನು ನೀವು ಕಾಲಮ್ ಮಾಡ್ಕೋಬೇಕಾಗತ್ತೆ. ಕ್ರಮ ಸಂಖ್ಯೆ 1ರಲ್ಲಿ ವಿದ್ಯುತ್ ಕೋಶ ಅಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಕಾಲಮಲ್ಲಿ ಅದರ ಸಂಕೇತವನ್ನು ಸಹ ಕೊಟ್ಟಿದ್ದಾರೆ ಮಕ್ಕಳ. ಈ ರೀತಿಯಾಗಿ ಚಿತ್ರವನ್ನು ನೀವು ಬಿಡಿಸ್ಬೇಕಾಗತ್ತೆ. ಕ್ರಮ ಸಂಖ್ಯೆ 2ರಲ್ಲಿ ವಿದ್ಯುತ್ ಬಲ್ಬ್ ಅಂತ ಕೊಟ್ಟಿದ್ದಾರೆ ಹಾಗೂ ಸಂಕೇತದಲ್ಲಿ ವಿದ್ಯುತ್ ಬಲ್ಬ್ನ ಸಂಕೇತವನ್ನು ಕೊಟ್ಟಿದ್ದಾರೆ ಮಕ್ಕಳ. ತುಂಬ ಈಸಿ ಇರುತ್ತೆ ಬಿಡಿಸೋದಕ್ಕೆ. ಕ್ರಮ ಸಂಖ್ಯೆ 3ರಲ್ಲಿ ನೋಡಿ, ಒತ್ತುಗುಂಡಿಯ ಸಂಪರ್ಕ ಸ್ಥಾನ ಅಂತ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಅದರ ಸಂಕೇತನೂ ಸಹ ಇದೆ ಮಕ್ಕಳ. ಕ್ರಮ ಸಂಖ್ಯೆ 4ರಲ್ಲಿ ಒತ್ತುಗುಂಡಿಯ ಸಂಪರ್ಕ ರಹಿತ ಸ್ಥಾನ ಹಾಗೂ ಅದರ ಸಂಕೇತವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಕ್ರಮ ಸಂಖ್ಯೆ 6ರಲ್ಲಿ ತಂತಿ ಅಂತ ಕೊಟ್ಟಿದ್ದಾರೆ. ಪಕ್ಕದಲ್ಲಿರೋದು ತಂತಿಯ ಸಂಕೇತವಾಗಿದೆ ಮಕ್ಕಳ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇಲ್ಲಿ ಮರುಸಿಂಚನದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ: ಈ ಕೆಳಗಿನ ವಸ್ತುಗಳಲ್ಲಿ ಯಾವುದು ವಿದ್ಯುತ್ನ ಉತ್ತಮ ವಾಹಕ? ಆಯ್ಕೆಗಳು: ಮರ, ಪ್ಲಾಸ್ಟಿಕ್, ತಾಮ್ರ ಹಾಗೂ ರಬ್ಬರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ತಾಮ್ರ. ಎರಡನೇ ಪ್ರಶ್ನೆಯಲ್ಲಿ ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸುವ ಸಾಧನ ಯಾವುದು? ಆಯ್ಕೆಗಳು: ತಂತಿ, ಬ್ಯಾಟರಿ, ಸ್ವಿಚ್ ಹಾಗೂ ಪ್ಲಗ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಬ್ಯಾಟರಿ. ಮೂರನೇ ಪ್ರಶ್ನೆಯಲ್ಲಿ ಮುಚ್ಚಿದ ಮಂಡಲವು ಯಾವುದಕ್ಕೆ ಅವಕಾಶ ನೀಡುತ್ತದೆ? ಆಯ್ಕೆಗಳು: ಗಾಳಿಯು ಹರಿಯಲು, ನೀರು ಹರಿಯಲು, ವಿದ್ಯುತ್ ಪ್ರವಾಹ ಹರಿಯಲು ಹಾಗೂ ಶಾಖ ತಪ್ಪಿಸಲು. ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹ ಹರಿಯಲು. ಪ್ರಶ್ನೆ 4ರಲ್ಲಿ ಬೆಳಗಿನ ವಸ್ತುಗಳಲ್ಲಿ ಯಾವುದು ಅವಾಹಕ? ಆಯ್ಕೆಗಳು: ಕಬ್ಬಿಣದ ಮೊಳೆ, ಸ್ಟೀಲ್ ಚಮಚ, ರಬ್ಬರ್ ಕವಚ, ಅಲ್ಯೂಮಿನಿಯಂ ತಂತಿ. ಇದಕ್ಕೆ ಸರಿಯಾದ ಉತ್ತರ ರಬ್ಬರ್ ಕವಚ, ಆಯ್ಕೆ ಸಿ. ಮುಂದಿನ ಪ್ರಶ್ನೆ: ವಿದ್ಯುತ್ ಬಲ್ಬ್ ವಿದ್ಯುತ್ ಮಂಡಲದ ಈ ಜೋಡಣೆಯಲ್ಲಿ ಮಾತ್ರ ಬೆಳಗುತ್ತದೆ. ಆಯ್ಕೆಗಳು: ಮುರಿದಾಗ, ಅಪೂರ್ಣವಾದಾಗ, ತೆರೆದಾಗ ಹಾಗೂ ಮುಚ್ಚಿದಾಗ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಮುಚ್ಚಿದಾಗ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿಗೆ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ LBA ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.